ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು ಪುಣೆ, ಮಹಾರಾಷ್ಟ್ರ, ಡೆಲ್ಲಿ ಅಲ್ಲೆಲ್ಲ ಹೋಗ್ತಿದ್ದಾರೆ ಅಂತಂದರೆ ಗೌರ್ಮೆಂಟ್ ಥಿಂಕ್ ಮಾಡಬೇಕು ಯಾಕೆ ಅದಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಓದಿರೋರಿಗೆ ಪ್ರಿಫರೆನ್ಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಅದನ್ನು ಥಿಂಕ್ ಮಾಡಬೇಕು. ಬ್ಯಾಂಗ್ಳೂರಿಗೆ ಅವರೆಲ್ಲ ಕಂಪ್ನೀಸ್ ತರ್ತಿರ್ಬೋದು, ಅವರು ಒಂದು ಕಾಂಟ್ರಾಕ್ಟ್ ಮೇಲೆ ಅವರೊಂದು ಅಗ್ರಿಮೆಂಟ್ ಮೇಲೆ ತರ್ತಿರ್ಬೋದು, ಎಲ್ಲ ಓಕೆ ನಾವು ನಿಮ್ಮದು ಜನಕ್ಕೂ ಕೂಡ ಪ್ಲೇಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿ. ಹಾಗಂತ ಇಲ್ಲಿರೋ ಲೋಕಲೇಟ್ಸ್ನು ಕೂಡ ನೋಡಬೇಕಲ್ಲ ಅವರು ಇಲ್ಲಿರೋ ಲೋಕಲೇಟ್ಸ್ಗೆ ಅವರೇನೋ ಮೀಸಲಾತಿ ಕೊಡದೆ ಏನೋ ಕೂಡ ರಿಸರ್ವೇಷನ್ ಕೊಡದೆ ಇಲ್ಲ ನಿಮ್ಮ ಬರೀ ನಾರ್ತ್ ಇಂಡಿಯನ್ ಕಡೆ ಅವ್ರು ಮಾತ್ರ ಕೊಡ್ತೀವಿ ಅಂದರೆ ಅದು ಯಾವ ಥರ ಸರಿ ಹೋಗುತ್ತೆ. ಆವಾಗ ಇಲ್ಲಿರೋರು ಅಲ್ಲಿ ನಾರ್ತ್ ಇಂಡಿಯಾ ಅಫ್ಕೋರ್ಸ್ ಹೋಗೇ ಹೋಗ್ತಾರೆ ಮತ್ತು ವಾಪಸ್ ಮೈಗ್ರೇಟ್ ಆಗಿ. ಅದೌದು. ಯಾಕೆ ಅಂತಂದರೆ ಗೌರ್ಮೆಂಟ್ ನೆಗ್ಲಿಜೆನ್ಸ್, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಅವ್ರನ್ನ ಎಲೆಕ್ಟ್ ಮಾಡಿ ನಿಲ್ಸಿದ್ವಿ ಅಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಳ್ತಾರೆ ಅಂತೇಳಿ. ಅವ್ರು ತಗೊಳಕ್ಕೆ ರೆಡಿ ಇಲ್ಲ ಅಂದಮೇಲೆ ಅದು ಬಂದೇ ಬರುತ್ತೆ, ಅದು ಥರ್ಡ್ ಪೊಸಿಷನ್ ಬಂದೇ ಬರುತ್ತೆ ಅಫ್ಕೋರ್ಸ್. ಸೊ ಅದೇ ಹೀಗೆ ಮಾಡಿದ್ರೆ ನೆಕ್ಸ್ಟ್ ಅವರೇ ಎಲೆಕ್ಟ್ ಮಾಡೋದಕ್ಕೆ ಕನ್ನಡದನ್ನು ಹುಡುಕ್ಬೇಕಾಗತ್ತೆ, ಇನ್ನೇನೋ ಬೇರೆ ಏನೋ ಆಪ್ಷನ್ ಇಲ್ಲ ಅವ್ರಿಗೆ. ಬಟ್ ಇಷ್ಟು ನೆಗ್ಲೆಕ್ಟ್ ಆಗಬಾರ್ದವೆ ಅವರು. ಸೊ ಅದು ಅವರು ನೋಡಬೇಕು, ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಳ್ಬೇಕು ಆ್ಯಕ್ಚುಲಿ. ಇಲ್ಲಾಂದರೆ ನಾವೇ ಗೌರ್ಮೆಂಟಿಗೆ ಕ್ವಶನ್ ಮಾಡಬೇಕಾಗತ್ತೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಯಾಕೆಂದರೆ ಇಲ್ಲಿವರೆಗೂ ನಾವು ಅವ್ರನ್ನ ಎಲೆಕ್ಟ್ ಮಾಡಿ ಸುಮ್ಮನೆ ಮಾಡಿದ್ವಿ, ಬಟ್ ಇನ್ನು ಮುಂದೆ ನಾವೇ ಅವ್ರು ಕ್ವಶನ್ ಮಾಡಬೇಕಾಗತ್ತೆ, ನಮ್ಮ ರಿಸರ್ವೇಷನ್ ಎಲ್ಲಿದೆ, ನಮಗೆ ಪೊಸಿಷನ್ ಎಲ್ಲಿದೆ ಅಂತ ಹೇಳಿ. ಅಫ್ಕೋರ್ಸ್ ಕಾಲೇಜ್ ಔಟ್ಪುಟ್ ಏನಿದೆ ಅವ್ರಿಗೆ, ಇವರು ಕಾಲೇಜೆಲ್ಲ ಇವ್ರಿಗೆ ಅಷ್ಟೊಂದೆಲ್ಲ ಲೈಸೆನ್ಸ್ ಎಲ್ಲ ಕೊಟ್ಟು ಕಾಲೇಜ್ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ಗೆಲ್ಲ ಇವ್ರು ಪರ್ಮಿಷನ್ ಕೊಟ್ಟು ಒಂದು ಕಾಲೇಜ್ ಬಿಲ್ಡ್ ಮಾಡ್ತೀವಿ ಅಂದರೆ ಕಾಲೇಜಿಂದ ಹೊರ ಬರ್ತಿರೋ ಸ್ಟೂಡೆಂಟ್ಸ್ ಏನಾಗ್ತಾರೆ ಅನ್ನೋದು ಕೂಡ ಇವ್ರಿಗೆ ಗೊತ್ತಿರಬೇಕಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.